ಕಿವುಡು ಮತ್ತು ಮೂಕ ಮಕ್ಕಳನ್ನು ವಸತಿ ಶಾಲೆಯಲ್ಲಿ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುತ್ತಿಲ್ಲ. ಸುಭಾಷ್ ಬಿದನೂರು ಆರೋಪ. ಕಲಬುರಗಿ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ಸಂಘಟನೆ ವತಿಯಿಂದ ಪ್ರತಿಭಟನೆ. ಕಲಬುರಗಿ ಅಂಜನಾ ಕಿವುಡ ಮತ್ತು ಮೂಗ ಹೆಣ್ಣು ಮಕ್ಕಳ ವಸತಿ ಶಾಲೆ ಶಿವಶಕ್ತಿ ನಗರ. ಶಾಲೆಯಲ್ಲಿ ಆಡಳಿತ ಮಂಡಳಿಯು ಸರಿಯಾದ ರೀತಿಯಲ್ಲಿ ಶಾಲೆ ನಡೆಸಲು ಆಗದೆ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಸ್ಕೂಲ್ ಕಡೆ ಇರ್ತ್ರಿ ನಮ್ಮ ಹುಡುಗಿ 7ನೇ ಕ್ಲಾಸ್ದಾಗ ಓದ್ತಾಳ್ರಿ. ಆಯ್ತು ಚಿಂಚೋಳಿ ಕ್ರಾಸ್ ಬಲ್ ಬರ್ತೈತ್ರಿ ಸ್ಕೂಲ್ ರೀ. ಆಯ್ತು ಸ್ಕೂಲ್ನಾಗ 3 ತಿಂಗಳೈತ್ರಿ ಸರ್ ಒಟ್ಟು ಪಾಠ ಕಲಿಸಲಾಗ್ಯಾರ ರೀ. ಆ ಟೀಚರ್ಸ್ಗಳು ಕಲಿಸ್ಲಾಕ ಕ್ಲಾಸ್ನಾಗ ಹೋದ್ರೂ ಮಕ್ಕಳು ಒಟ್ಟು ಬುಕ್ ತೆರೆಯಲಾಗ್ಯಾರ, ಅವ್ರ ಮಾತು ಕೇಳಲಾಗ್ಯಾರ. ಅವ್ರು ಬಂದರೆ ಕ್ಲಾಸ್ನಾಗ ನೀವು ಬಾಯಿ ಹೊಲ್ಕೋರಿ ಓದಿಸ್ಬೇಡ್ರಿ ನಮ್ಗೆ, ಬಟ್ ಏನಕ್ಕೆ ಹೇಳೇಬೇಡ್ರಿ ಕೇಳೇಬೇಡ್ರಿ ಅಂತ ಹೇಳ್ತಾರೆ ರೀ ಹುಡುಗಿಯರು. ಹಾಂ ಆಯಿತು ಮ್ಯಾನೇಜ್ಮೆಂಟ್ದವ್ರನ್ನೇ ಮಾತು ಕೇಳ್ತಾರೆ ರೀ ಹುಡುಗಿಯರು. ನಮ್ಮ ತಾಯಿ ತಂದಿದ್ರೆ ಮಾತು ಕೇಳಲಾಗ್ಯಾರ, ಆಯ್ತು ಟೀಚರ್ಸ್ ಮಾತು ಕೇಳಲಾಗ್ಯಾರ. ಮ್ಯಾನೇಜ್ಮೆಂಟ್ದವ್ರು ಏನು ಹೇಳ್ತಾರೆ ಅವ್ರದ್ದೇ ಮಾತು ಕೇಳ್ತಾರೆ ಅವ್ರು. ಅವ್ರು ಓದ್ಕೊ ಅಂದರೆ ಓದ್ತಾರೆ ರೀ, ಬುಕ್ ತೆಗಿ ಅಂದ್ರೆ ತೆಗಿತಾರೆ ರೀ, ಊಟ ಮಾಡಂದ್ರೆ ಮಾಡ್ತಾರೆ ರೀ. ಅವ್ರು ಹೇಳಂದ್ರೆ ಹೇಳ್ತಾರೆ, ಕುಂದ್ರಂದ್ರೆ ಕೂಡ್ತಾರೆ. ಹಂಗಾರ ರೀ ಮ್ಯಾನೇಜ್ಮೆಂಟ್ದವ್ರದ್ದೇ ಎಲ್ಲ ಪ್ರಾಬ್ಲಮ್. ಮಕ್ಕಳು ಯಾವ ಥರ ಮಕ್ಕಳು ಏನು ಅಂದಕ್ಕೂ ಹಿಂಗೆ ಏನು ಮಕ್ಕಳು ಮೂಕ ಮಕ್ಕಳು ಹಾರಿ, ಮೊದಲೇ ಮೂಕ ಕಿವುಡ್ ಮಕ್ಕಳು ಹಾರಿ. ಅವ್ರಿಗೆ ನಾವು ಮನ್ಯಾಗ ಹೇಳಪ್ಲೇ ಇದ್ದೇವೆ ಅಂದ್ರೆ ನಾವು ಸ್ಕೂಲಿಗೆ ಕಳಿಸ್ತಿದ್ದೇವ್ರಿ ಸರ್. ಊಟನೂ ಸರಿಯಾಗಿಲ್ರಿ, ಅಲ್ಲಿ ಏನು ವ್ಯವಸ್ಥೆನೇ ಇಲ್ರಿ. ಯಾವಾಗಿನ ಹಿಡ್ದ ಪ್ರಾಬ್ಲಮ್ ಅದ, ಅದು ನಮಗ್ ಪುನಃ ಇಲ್ರಿ ಸರ್. ಈಗ ಎಲ್ಲ ತಿಳಿದು ಈಗ 3 ತಿಂಗಳಾಯ್ತು ತಿಳಿಲತ್ತದ ನಮಗ್ರಿ. ಇಷ್ಟೆಲ್ಲ ಆಯ್ತು. ಮಕ್ಕಳಿಗೆ ಮನಿ ಕೆಲಸ ಹಚ್ತಾರ, ಮನಿ ಕಸ ಚೆಲ್ಲಕ್ ಹಚ್ತಾರ್ರಿ. ಭಾಳ ಇದು ಅದಾರಿ ಸರ್, ಪ್ರಾಬ್ಲಮ್ ಅದ. ಈಗ ನಿಮ್ಮ ಮಕ್ಕಳಿಗೆ ಸ್ಕೂಲ್ನಾಗ ಮಕ್ಕಳು ಒಟ್ಟು ಓದಲಾಗ್ಯಾರ ಅಷ್ಟೇ ರೀ. ನಮಗೆ ಕಸ ಕ್ಲಾಸ್ನಾಗ ಚಲೋ ಕ್ಲಾಸ್ ಚಾಲು ಮಾಡಬೇಕು. ಮ್ಯಾನೇಜ್ಮೆಂಟ್ ಎಲ್ಲ ಆಕ್ಷನ್ ತಗೋಬೇಕ್ರಿ, ಅವ್ರನ್ನೂ ಆಕ್ಷನ್ ತಗೋಬೇಕು. ಎಲ್ಲ ದೊಡ್ಡ ಅಧಿಕಾರಿ ಅಂದ್ರೆ ನೀವು ಹೇಳೋದು ಅರ್ಥ ಏನು ಮ್ಯಾನೇಜ್ಮೆಂಟ್ ದವರು ತಪ್ಪು ಮಾಡ್ತಾ ಇದ್ದಾರೆ ಸರ್. ಅಂಜನಾ ಸ್ಕೂಲ್ ರೀ, ಕಿವುಡ ಮತ್ತು ಮೂಕಳ ಮಕ್ಕಳ ಶಾಲೆ ಅದ ರೀ. ಅಲ್ಲಿ ನಮ್ಮ ಮಕ್ಕಳಿಗೆ 3-4 ತಿಂಗಳ ದಿವಸ ಐತ್ರಿ, ಅವರು ಕ್ಲಾಸಿಗೆ ಕೂಡ್ಲತ್ತಿಲ್ರಿ. ಆಯಿತು ಯಾಕಂತ ನಾವು ಕೇಳ್ದೇವ್ರಿ ಅವ್ರ ಟೀಚರ್ಸ್ಗಳಿಗೆಲ್ಲ. ಇಲ್ರಿ ನಿಮ್ಮ ಮಕ್ಕಳು ಯಾಕೋ ಬರಲ್ಲಾಗ್ಯಾರ್ರಿ, ಮತ್ತು ಅವ್ರು ಅಂತಂದ್ರೆ ನಾವು ಕೈ ಹಿಡ್ದು ಎಳಿಲತ್ತೀವ್ರಿ. ಬರ್ರಂದ್ರೆ ಅವ್ರು ಬರಲ್ಲಾಗ್ಯಾರ್ರಿ. ನಮಗೆ ಏನಾಗ್ಯದ ಅನ್ನೋದು ಗೊತ್ತಿಲ್ಲರಿ. ಮಕ್ಕಳಿಗೆ ಕರೆಕ್ಟ್ ಊಟ ಇಲ್ರಿ, ಅಲ್ಲಿ ಊಟದ ವ್ಯವಸ್ಥೆನೂ ಇಲ್ಲ. ಮತ್ತು ಆ ನೀರು ಅಂತಂದ್ರೆ ಇಂಥ ಥಂಡಿದ ದಿನದಾಗ ಭೀ ಅವ್ರಿಗೆ ತಣ್ಣ ನೀರೇ ಕೊಡ್ತಾರೆ ರೀ. ಏನು ಒಟ್ಟು ಅಲ್ಲಿ ಏನು ವ್ಯವಸ್ಥೆನೇ ಸರಿ ಇಲ್ಲ ರೀ. ಅಲ್ಲಿ ಏನರ ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ, ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ. ಅವ್ರೇನಂತಾರೆ, ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊರಿ, ನೀವು ಟೀಚರಿಗೆ ಹೇಳ್ಕೊರಿ, ಅದು ಹಂಗೆ ಹೇಳಿದ್ದಾರೆ. ಇದು ಇಲ್ಲೇ ಗುಲ್ಬರ್ಗ ರೀ. ಇಲ್ಲ ರೀ, ಇದು ಅಂಜನಾ ಕಿವುಡ, ಇದು ಫಿಲ್ಟರ್ ಬೆಲ್ಟ್ ಬೆಲ್ ಅದ ನೋಡ್ರಿ. ಅಲ್ಲಿ ಮಕ್ಕಳು ಏನಿಲ್ರಿ, ನಮ್ಮ ಮಕ್ಕಳು ಕರೆಕ್ಟ್ ಸ್ಕೂಲಿಗೆ ಹೋಗ್ಬೇಕ್ರಿ. ಅಲ್ಲಿ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗ್ಬೇಕ್ರಿ. ಅದು ಅವ್ರದ್ದೇನು ಮ್ಯಾನೇಜ್ಮೆಂಟ್ ಟೀಚರ್ಸ್ಗಳದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಅದ ರೀ. ಅವ್ರ ಪ್ರಾಬ್ಲಮ್ ಸಾಲ್ಕೊಂಡು ನಮ್ಮ ಮಕ್ಳಿಗೆ ಇದು ಮಾಡ್ಬೇಕ್ರಿ. ಮೇನ್ ನಮ್ಮ ಮಕ್ಕಳಿಗೆ ಅಲ್ಲಿ ಬ್ರೈನ್ ವಾಶ್ ಮಾಡ್ಯಾರ್ರಿ. ಹಿಂಗೆ ಎಲ್ಲ ಅವ್ರದ್ದು ಏನು ಸಮಸ್ಯೆ ಅದ ನಮ್ಮ ಮಕ್ಳಿಗೆ ಮುಂದೆ ಮಾಡಿ ಅವ್ರು ಸೇಫ್ ಆಗಿಬಿಟ್ಟಾರೆ. ನಮ್ಮ ಮಕ್ಕಳ ಭವಿಷ್ಯ ಈಗ 2 ತಿಂಗಳದಾಗ 7th ಬೋರ್ಡ್ ಎಕ್ಸಾಮ್ ಅವ ರೀ, 10th ಬೋರ್ಡ್ ಎಕ್ಸಾಮ್ ಅವ ರೀ. 3 ತಿಂಗಳಾಯ್ತು ರೀ ಅವ್ರಿಗೆ ಒಟ್ಟ ಕ್ಲಾಸ್ನಾಗ ಇಲ್ರಿ ಅವ್ರು ಯಾರು ಒಬ್ರು ನೋಡಿ. ಈಗ ಅವ್ರು ಏನಿಲ್ಲ, ಕ್ಲಾಸಿಗೆ ಕರೆಕ್ಟ್ ಹೋಗಬೇಕು, ಅಲ್ಲಿ ಕರೆಕ್ಟ್ ಊಟ ಕೊಡಬೇಕು, ಕರೆಕ್ಟ್ ನೀರಿನ ವ್ಯವಸ್ಥೆ ಆಗಬೇಕು, ಎಲ್ಲ ಕರೆಕ್ಟ್ ಆಗ್ಬೇಕ್ರಿ. ಅಲ್ಲಿ ಟೋಟಲ್ ಮಕ್ಕಳ ಸಂಖ್ಯೆ ಎಷ್ಟು ಅಲ್ಲಿ ಇರ್ಬೋದ್ರಿ, ಒಂದು 200 ಜನಸಂಖ್ಯೆ ಇರ್ಬೋದ್ರಿ. ಅಷ್ಟು ಜನಸಂಖ್ಯೆ ಕೇಳಿದ್ರಿ. ನಾವು ಯಾವಾಗಲೂ ಬರ್ತಿದ್ದೇವೆ, ನಮ್ಮ ಮಕ್ಕಳದ್ದು ಏನದ ಅದೆಲ್ಲ ಮಾಡ್ತಿದ್ದೇವೆ, ಕೊಟ್ಟು ಹೋಗ್ತಿದ್ದೇವೆ. ಅಲ್ಲಿ ಗೌರ್ಮೆಂಟ್ ಏನು ಫೆಸಿಲಿಟಿ ಬಂದದ ನಮ್ಮ ಮಕ್ಳಿಗೆ ಒಂದೂ ಸಿಕ್ಕಿಲ್ರಿ. ಜಸ್ಟ್ ಅವ್ರು ಊಟ ಅಷ್ಟೇ ಹಾಕ್ಯಾರ್ರಿ. ಪ್ರತಿ ಡ್ರೆಸ್ ನಾವು ಕೊಡಿಸ್ತೇವ್ರಿ ಅವ್ರಿಗೆ. ಪ್ರತಿ ಸಾರಿ ಏನು ಬೇಕೋ ಅದೆಲ್ಲ ನಾವು ಕೊಟ್ಟು ಹೋಗ್ತೇವ್ರಿ. ಇಲ್ಲಿ ಬುಕ್ಸಿನ ರೊಕ್ಕ ಮೊದಲು ಮಾಡಿ ನಾವು ಕೊಟ್ಟು ಹೋಗ್ತೀವಿ. ಮತ್ತು ಟೇಸ್ಟ್ ಏನು ಸರಿಯಾಗಿ ಒಂದು ಜರ ಟೇಸ್ಟ್ ಇರಲ್ರಿ. ಮೇಂಟೆನೆನ್ಸ್ ಚಾರ್ಜ್ ನಮ್ಮ ಹತ್ರನೇ 2,000 ತಗೊಂಡ್ರಿ. ಯೂನಿಫಾರ್ಮ್ ಡ್ರೆಸ್ ಅಂತ ಅಲ್ಲ, ನಾವು ನಮ್ಮ ಮಕ್ಕಳ ಸಲುವಾಗಿ ಬೇಕಂತ ಹೇಳಿ ನಾವು ಕೊಟ್ಟಿವ್ರಿ. ಮತ್ತು ಆ ಡ್ರೆಸ್ಸಿಂದು ಚಾರ್ಜು ತಗೊಂಡ್ರಿ, ಬುಕ್ಕಿಂಗ್ ಚಾರ್ಜ್ನು ತಗೊಂಡ್ರಿ, ಎಲ್ಲ ಚಾರ್ಜ್ ಕೊಟ್ಟಿವ್ರಿ. ನಾವು ನಮ್ಮ ಮಕ್ಳಿಗೆ ಇಲ್ಲರಿ, ನಮ್ಮ ಗೌರ್ಮೆಂಟ್ ಇಲ್ಲ, ನಮ್ದು ಒಂದು ಸಂಸ್ಥೆ ಅದ, ನಮಗೆ ಯಾವುದೇ ರೀತಿಯಾದಂತಹ ದುಡ್ಡು ಬರಲ್ಲ, ನಾವು ನಮ್ಮ ಕೈಯಿಂದ ಮಾಡಿ ಕೊಡ್ಲತ್ತೀವಿ. ಹಂಗಂತ ಹೇಳ್ಕಸಿ ನಾವು ಎಲ್ಲರೂ ತಾಯಿ ತಂದಿ ಕೊಟ್ಟಿವ್ರಿ. ಪ್ರತಿಯೊಬ್ಬರು 2,000 ಒಂದು ಮಗುಗೆ 2,000. ಯೂನಿಫಾರ್ಮ್ ಡ್ರೆಸ್ ಎಷ್ಟು ಸರ್? ಅದು ಯೂನಿಫಾರ್ಮ್ ಡ್ರೆಸ್ ಎಷ್ಟು? ಒಂದು ಮಗುವಿಗೆ 2,500. ಈಗ ನಿಮ್ಗೆ ಚಾರ್ಜಸ್ ಅಂದ್ರೆ ಈಗ ಬಟ್ಟೆ ಬರಿಕ ಅಂತ ಹೇಳ್ಕೊಂಡ ಅದು ಚಾರ್ಜ್ ಅದು ಬೇರೆ ರೀ, ಬಟ್ಟೆ ಚಾರ್ಜ್ ಬೇರೆ ಕೊಟ್ಟಿವ್ರಿ. ಬಟ್ಟೆ ಯೂನಿಫಾರ್ಮ್ ಬೇಕಿಲ್ಲ ನಮ್ಮ ಮಗಳು ಹೇಳೋರಿ. ಇವ ಯೂನಿಫಾರ್ಮ್ ರೀ, ಇವಕ್ಕ
2,500-3,000 ರೂಪಾಯಿ ತಗೊಂಡಾರೆ ಇವು ಡ್ರೆಸ್ ಯೂನಿಫಾರ್ಮ್ ಯೂನಿಫಾರ್ಮ್. ಬುಕ್ಸಿಗೆ ಪ್ರತಿಯೊಂದು ಬುಕ್ಸಿಗೆ ಗೌರ್ಮೆಂಟ್ ಕಡೆಯಿಂದ ಬರ್ತಿರ್ಬೋದ್ರಿ. ಆದ್ರೆ ನಮ್ಮ ಮಕ್ಕಳ ಬಲ್ಲಿ 7ನೇ ಒಬ್ಬಕ್ಕೆ ಹೇಳಾರಿ, ಆಕಿಗೆ 600, ಈಕಿಗೆ 2ನೇದಾಳ್ರಿ, ಈಕಿಗೆ 400. ಅದೇ ಅಷ್ಟು ರೊಕ್ಕ ಕೊಟ್ಟಿವ್ರಿ. ಈಗ ಏನ್ ಆಗ್ರಹ ಮಾಡಕ್ಕೆ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ನಮಗೆ ಏನಿಲ್ರಿ, ನಮ್ಮ ಮಕ್ಕಳದ್ದು ಅದು ಏನದ ಫೆಸಿಲಿಟಿ ಅವ್ರಿಗೆ ಕೊಡ್ಬೇಕ್ರಿ. ಮತ್ತಂದ್ರೆ ಅವ್ರಿಗೆ ಕರೆಕ್ಟು ಸ್ಕೂಲು ಇದು ಏನದ ಶಿಕ್ಷಣ ಅದೆಲ್ಲ ಕರೆಕ್ಟ್ ಅವ್ರಿಗೆ ಕಲಿಸ್ಬೇಕ್ರಿ. ಕ್ಲಾಸಸ್ ಎಲ್ಲ ಕರೆಕ್ಟ್ ತಗೋಬೇಕು. ಅವ್ರಿಗೆಲ್ಲ ವ್ಯವಸ್ಥೆ, ಬಿಸಿ ನೀರಿನ ವ್ಯವಸ್ಥೆ ಎಲ್ಲ ಬೇಕ್ರಿ. ಅವ್ರಿಗೆ ಊಟದ ವ್ಯವಸ್ಥೆನೂ ಕರೆಕ್ಟ್ ಇರ್ಬೇಕ್ರಿ. ಅದು ಊಟ ಒಂದ್ ಸ್ವಲ್ಪನೇ ಟೇಸ್ಟ್ ಇರಲ್ರಿ. ಅದು ನೀರಿದ್ರ ಖಾರ ಇರಲ್ಲ, ಖಾರ ಇದ್ರ ಉಪ್ಪು ಇರಲ್ಲ. ಅನ್ನ ನೋಡಿದ್ರೆ ಕಿಚ್ಚ, ರೊಟ್ಟಿ ನೋಡಿದ್ರೆ ಒಂಥರ, ಅದು ಪಲ್ಯ ಒಳಗೆ ಏನು ಕರೆಕ್ಟ್ ಇರಲ್ರಿ. ನಿಮ್ಮ ಹೆಸರು? ರೇಖಾ ರೀ ನಮ್ಮ ಹೆಸರು. मैं एक दिन स्कूल बंद है, मतलब क्लासेस नहीं चल रहे बोल के मैं एक दिन गई थी देख लेके आने के वास्ते. तो मैं सर को पूछी, जाको देख सकती हूँ क्या? बोले तो जो देख को क्लासेस चल रही नहीं चल रही बोले. तो मैं गई तो मैं बच्चों को पूछी, सर कहीं तुम्हारे नहीं दिख रहे? तो बोलने को वो बच्चे क्या बोले, हमारे को पढ़ना नहीं है, खाना अच्छा नहीं दे रहे, सर मार नहीं, वैसा प्यार वो कर को बोले. ठीक है बोल के मैं बच्चों को गुस्सा करी, तुम कहीं कोई हमारे बच्चे पढ़ते हैं, तुम्हारा तो तुम क्या तो करो, हम हमारे बच्चे को पढ़ाना चाह रहे हैं तुम बोल को. मैं गुस्सा करके एक बार नीचे सर को पूछी, देखो सर कहीं को क्लासेस नहीं चल रहे, तुम्हारा क्या है मसला, तुम हल कर लो. उसके बाद मैं बोली, देखो हल करने के बाद तुम्हें क्लासेस ज्वाइन करो, नहीं तुम्हें जाके नीचे बात करो. बोले ठीक है बोल को मैं आधा घंटा वहाँ पे बात करके निकल के उन्होंने बोले मुझे वो क्या कि बॉन्ड पे साइन करके दियो बोल को. बोले साइन करके दियो बोले. तो मैं क्या बोली, देखो मैं तो इतनी पढ़ी लिखी तो नहीं हूँ, और देखो मैं क्या बोली, हमारे आदमी को बुला लेके आ, तू क्या है सो देखेंगे बोल को. एक 8-15 दिन गए के बाद हम हमारे 4 पेरेंट्स मिला के हम एक दिन गए. जाने के बाद है नहीं, हाँ एक दिन हम 15 दिन के बाद गए. क्लासेस चल रहे नहीं सर, देखना है बोले. तो उन्होंने जो बड़े सर हैं उन्होंने क्या बोले, जाके देखो तुम सर से क्या है बात करो बोले. हम एक दिन गए सर से अभी बात कर रहे नहीं, बच्चा हिस्सा बात करने नहीं दे रहे, सर हमको पागल बोल रही वो बोल रही. हम खुद गवाह हैं उस बात के, बच्चे खुद हो के बात करने नहीं दे रहे, ऐसा खींचम खाची करे. हम बच्चों को गुस्से में आपको बहुत कुछ बोले, भाई हम नहीं बोले कर को नहीं बोल रहे, ऐसा खींचम खाची कर रहे. हमारे बच्चा हमारे खिलाफ बात कर रहे. वो सर अच्छे हैं, टीचर अच्छे नहीं हैं, बड़े सर अच्छे हैं बोल रही, उन्होंने ऐसा कर रही हैं, ऐसा कर रही हैं, प्यार कर रहे हैं. मैं बोल रहा हूँ 8-9 साल से कुछ भी प्रॉब्लम नहीं, अचानक 2 महीने से ऐसा क्या हुआ बोल के हम तीनों पेरेंट्स जाके पूछे. तो हमारे बच्चों को हमें पढ़ाना नहीं है बोल के खींचम खाची कर रहे हैं बोले. तो बच्चे ऐसा पूरा ऐसा हाथा लगे रहा, वीडियो भी है हमारा आपके बताती, पूरा ऐसा खींचम खाची कर रहे हैं. तो उसके बाद है नहीं, एक दिन हमारे बच्ची को रुला के वजह, तेरी बहन अच्छी नहीं है, तेरी बहन ऐसा कर रही है, हमारे बच्ची को रुलाना सताना कर रहे. फिर एक दिन हमारी बच्ची बोली मैं स्कूल जाना चाह रहा हूँ बोल को. बोली स्कूल जाना चाह रहा हूँ बोले. तो मैं बोली नहीं भेजने का, अच्छा नहीं है स्कूल, अच्छा पढ़ा रहे नहीं, छोड़ रहे नहीं. बोले तो हमारी बच्ची क्या, अगर तू नहीं भेजी नहीं स्कूल को मैं फांसी डाले के मर तू, नहीं तो भाग के जाती हूँ ऐसे बोल को बोली हमारी बच्ची. ಕಲಬುರಗಿ ಜಿಲ್ಲೆಯ ಅಂಜನಾ ಕಿವುಡ ಮತ್ತು ಮೂಕ ಬಾಲಕಿಯರ ವಸತಿ ಶಾಲೆಯಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಅಲ್ಲಿ ಅಸ್ತವ್ಯಸ್ತ ಭಾಳಷ್ಟು ಆಗಿದೆ. ಕಾರಣ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಆ ಶಾಲೆಯಲ್ಲಿ ಸುಮಾರು 3 ತಿಂಗಳ ಹಿಂದೆ ಒಂದು ಘಟನೆ ನಡೆದಿದೆ. ಅದು ಏನಪ್ಪ ಅಂತಂದರೆ ಒಬ್ಬ ವಿದ್ಯಾರ್ಥಿ ಆ ಶಾಲೆಯ ಮೇಲಿಂದ ಕೆಳಗೆ ಬಿದ್ದು ಅವಳು ತಲೆ ಪೆಟ್ಟಾಗಿ ಅವಳು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾಗ ಆ ಶಾಲೆಯ ಆಡಳಿತ ಮಂಡಳಿ, ಅಂದರೆ ಈ ಶಾಲೆಯು ಅನುದಾನಿತ ಶಾಲೆ, ಇದು ಸರ್ಕಾರಿ ಅನುದಾನಿತ ಶಾಲೆ. ಈ ಶಾಲೆಯ ಮೇಲಿಂದ ವಿದ್ಯಾರ್ಥಿ ಬಿದ್ದಾಗ ಆ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಶಿಕ್ಷಕರು ಗೊಂದಲಕ್ಕೀಡಾದಾಗ ಅಧ್ಯಕ್ಷರು ಏನಂತಂದರೆ ಇವತ್ತು ಆ ಶಾಲೆಗೆ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ನಂತರ ಏನಂತಾರೆ ಅಂದರೆ, ನೀವು ನಮಗೆ 1 ತಿಂಗಳ ಸಂಬಳವನ್ನು ಕೊಡಬೇಕು ಆ ವಿದ್ಯಾರ್ಥಿಯ ಟ್ರೀಟ್ಮೆಂಟ್ಗಾಗಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ 1 ತಿಂಗಳ ಸಂಬಳ ತೊಗೊಂಡಿದ್ದಲ್ಲದೆ ಇನ್ನೂ 3 ತಿಂಗಳ ಸಂಬಳ ನೀವು ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ನಾನು ನೋಟಿಸ್ ಜಾರಿ ಮಾಡಿ ನಿಮ್ಗೆ ಕೆಲಸದಿಂದ ತೆಗಿತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ಕಸ್ರೆ ಇವತ್ತು ಅಧ್ಯಕ್ಷರ ಆ ಶಿಕ್ಷಕರಿಗೆ ಹೇಳಿದ್ದಾರಂತೆ. ಆದಮೇಲೆ ಶಿಕ್ಷಕರು ಅಂಜಿ ಅವರು 1 ತಿಂಗಳ ಪೇಮೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಇವಾಗ ಈ ರೀತಿ ಅವರು 1 ತಿಂಗಳ ಪೇಮೆಂಟ್ ತೊಗೊಂಡಿದ್ರು ಸಹಿತ ಇವತ್ತು ಶಿಕ್ಷಕರು ಮಕ್ಕಳಿಗೆ ಪಾಠನ ಮಾಡ್ತೀನಿ ಅಂತ ಕರೀಲಿಕ್ಕೆ ಹೋದಾಗ ಆ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಅವ್ರ ಪುತ್ರ ಇವತ್ತೇನಪ್ಪ ಅಂದರೆ ವಿದ್ಯಾರ್ಥಿಗಳ ಮೈಂಡ್ ವಾಶ್ ಮಾಡಿ ಇವತ್ತು ಆ ಬಾಲಕಿಯರು ಮ್ಯಾಗ ಕಲೀಲಿಕ್ಕೆ ಹೋಗಬೇಕಾದ್ರೆ ಅವ್ರ ಅಧ್ಯಕ್ಷರ ಪರ್ಮಿಷನ್ ಇಲ್ಲದೆ ಹೋಗಲ್ಲ. ಇವತ್ತು ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕರು ಇವತ್ತು ಬನ್ನಮ್ಮ ಪಾಠ ಕೇಳಿ ಅಂತ ಹೇಳಿದಾಗ ಸಹಿತ ಅವ್ರು ಹೋಗಿ ಕೂಡ್ತಕ್ಕಂಥ ಪರಿಸ್ಥಿತಿ ಇಲ್ಲಪ್ಪ ಅಂತಂದರೆ ಇವತ್ತು ಆಡಳಿತ ಮಂಡಳಿಯಲ್ಲಿ ಅಸ್ತವ್ಯಸ್ತವಾಗಿದೆ.
ಇವತ್ತು ಆ ವಸತಿ ಶಾಲೆಯಲ್ಲಿ ಸರಿಯಾದ ರೀತಿಯಲ್ಲಿ ಊಟ ಇಲ್ಲ. ಮೇಲಾಗಿ ಅಲ್ಲಿ ಬರ್ತಕ್ಕಂಥ ಸವಲತ್ತುಗಳನ್ನು ಸಹಿತ ವಿದ್ಯಾರ್ಥಿಗಳಿಗೆ ಯಾರಿಗೂ ಸರಿಯಾದ ರೀತಿ ಕೊಡ್ತಾಯಿಲ್ಲ. ಅದನ್ನು ಕೇಳಿದ್ರೆ ಗೊತ್ತಾನು ಪೋಷಕರ ಹತ್ರ 2,000 ಕೊಡ್ರಿ 3,000 ಕೊಡ್ರಿ ಅಂತ ಕೇಳ್ತಾರೆ. ಆದರೆ ಸರ್ಕಾರದಿಂದ ಎಷ್ಟನ್ನು ಅನುದಾನ ಬಂದರೂ ಸಹಿತ ಇವರು ಯಾತಕ್ಕಾಗಿ ದುಡ್ಡು ತಗೋತಾರೆ ಅಂತೇಳಿ ಕಸರಿ ಇವತ್ತು ಆಡಳಿತ ಮಂಡಳಿ ಅವರು ತಿಳಿಸ್ಬೇಕಾಗಿದೆ. ಅವ್ರಿಗೆ ಏನಾದರೂ ಕೇಳೋಕೆ ಹೋದ್ರೆ ಏನು ಮಾಡ್ತೀರಿ ಮಾಡಿರಿ, ಏನು ಕೇಳೋದು ಕೇಳ್ರಿ, ನನಗೇನು ಕೇಳ್ತೀರಿ ಅಂತ ಉಡಾಫಿ ಉತ್ತರಗಳನ್ನು ಇವತ್ತು ಅಧ್ಯಕ್ಷರು ನೀಡ್ತಾ ಇದ್ದಾರೆ. ಮೇಲಾಗಿ ಇವತ್ತು ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಇವತ್ತು ಅಲ್ಲಿ ಶಾಲೆಯೂ ಒಂದೇ ಕಡೆ ಇದೆ, ವಸತಿ ಶಾಲೆಯೂ ಒಂದೇ ಕಡೆ ಇದೆ, ಶಾಲೆ ಇದರಿಂದ ಅಧ್ಯಕ್ಷರ ಮನೆಯೂ ಸಹಿತ ಅಲ್ಲೇ ಇದೆ. ಇಲ್ಲಿ ಹೇಗಾಗಿದೆಪ್ಪ ಅಂತಂದರೆ ಇವರು ಶಿಕ್ಷಕರು ಶಾಲೆ ಮುಗಿಸ್ಕೊಂಡು ಹೋದ ನಂತರ ಆ ವಿದ್ಯಾರ್ಥಿಗಳು ಅಷ್ಟು ಜನ ಹೋಗಿ ಆ ಅಧ್ಯಕ್ಷರ ಮನೆಯಲ್ಲಿ ಕೂರ್ತಕ್ಕಂಥ ಪರಿಸ್ಥಿತಿಯಲ್ಲಾಗಿದೆ. ಅವರನ್ನು ಅಲ್ಲಿ ಕೂಡಿಸಿ ಅವರ ಮೈಂಡ್ ವಾಶ್ ಮಾಡಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಸ್ವತಃ ಅಧ್ಯಕ್ಷರೇ ಹಾಳು ಮಾಡ್ತಾಯಿದ್ದಾರೆ. ಕೇಳಕ್ಕೆ ಹೋದರೆ ಶಿಕ್ಷಕರ ಮೇಲೆ ಆಗ್ತಾ ಇದ್ದಾರೆ, ಶಿಕ್ಷಕರು ನೋಡಿದ್ರೆ ಆಡಳಿತ ಮಂಡಳಿ ಅಧ್ಯಕ್ಷರ ಮೇಲೆ ಆಗ್ತಾಯಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಕ್ಕಂಥ ಪ್ರಶ್ನೆ ಒಂದು ಪೋಷಕರಲ್ಲಿದೆ. ಆದ್ದರಿಂದ ಎಲ್ಲ ಪೋಷಕರು ಸೇರಿ ಇವತ್ತು ಇದಕ್ಕೊಂದು ನ್ಯಾಯ ಸಿಗಬೇಕು. ಅಲ್ಲಿ ಆ ಶಾಲೆ ಮತ್ತು ಮನೆ ಬೇರೆ ಬೇರೆ ಕಡೆ ಆಗಬೇಕು ಮೇನ್ ಉದ್ದೇಶ. ಯಾಕಪ್ಪ ಅಂತಂದರೆ ಅಲ್ಲಿ ಮನೆ ಇರೋದ್ರಿಂದ ಶಾಲೆ ಇರೋದ್ರಿಂದ ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿಗೆ ಅಧ್ಯಕ್ಷರಿಗೆ ಕನ್ಫ್ಯೂಸ್ ಆಗಿ ಇಲ್ಲಿ ಶಿಕ್ಷಕರ ಮಾತು ಯಾರು ಕೇಳ್ತಾಗಿಲ್ಲ. ಆದ್ದರಿಂದ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆ ಪರಿಹಾರವನ್ನು ಕಂಡುಕೊಡ್ಬೇಕಂತ ನೋಡ್ತೀವಿ. ಇವತ್ತು ಅಧ್ಯಕ್ಷರ ಮನೆ ಅಲ್ಲೇ ಇರೋದ್ರಿಂದ ಅಧ್ಯಕ್ಷರ ಮಕ್ಕಳನ್ನು ಎತ್ಕೊಳ್ಳೋಕ್ಕೆ ವಿದ್ಯಾರ್ಥಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಮತ್ತು ನಾನು ಕೆಲವು ಫೋಟೋ ನೋಡಿದೆ. ಆ ಶಾಲೆಯ ಅಧ್ಯಕ್ಷರ ಮಕ್ಕಳನ್ನು ಇವತ್ತು ಬಾತ್ರೂಮ್ ಕರ್ಕೊಂಡು ಹೋಗಿರ್ತಕ್ಕಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅಲ್ಲಿ ನೀರು ತುಂಬೋದಾಯಿತು, ಅವು ಮಾಡೋದಾಯಿತು, ಕಸ ಗುಡಿಸೋದಾಯಿತು ವಿದ್ಯಾರ್ಥಿಗಳೇ ಮಾಡ್ತಾ ಇದ್ದಾರೆ. ಅಲ್ಲಿ ವಸತಿ ಶಾಲೆ ಇರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ, ಆಮೇಲೆ ಅಧ್ಯಕ್ಷರು ಇದಕ್ಕೆ ಈ ವಿದ್ಯಾರ್ಥಿಗಳು ಯಾಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ಆಗಿದೆ. हमारे बच्ची को मीडिया में बयान बोलने लगाए गए थे, देखो सर ऐसा प्यार मोहब्बत करो बोल को, ऐसा तुम मीडिया में बोलो बोल को बोले। 8 दिन से नारेबाजी करे, हमारे को कुछ भी नहीं मालूम था। तो एक दिन अचानक हमारे को मालूम पड़ा कि हमारी बच्ची पड़े, देखो हमारे लेने देने की बच्ची है, ऐसा बयान तुम कैसा बोलने लगाती है हमारे को बगैर पूछे कि तुम प्यार मोहब्बत के बात हमारे बच्चे के जहन में आइश नहीं। 8 साल से कुछ भी नहीं हुआ, अचानक इस प्यार मोहब्बत के बात हमारे बच्चे के सिरा में डाले। ऐसा मैं झूठ नहीं बोल रही, इतना बच्चे वहाँ के ख़राब, ऐसा माहौल ख़राब हुआ। मैं बोल रही हूँ हमारे बच्चों को पढ़ाना ही मुनासिब नहीं है। हाँ उन्हें भी गवाही बोलो जी, तुम टीचर पढ़ाने के लिए रेडी हैं, सर क्लासेस में है, क्लासेस पढ़ा रही, सर की कोई गलती नहीं है। मैं समझती हूँ सर टीचर की कुछ भी गलती नहीं है, जो भी कर रहे हैं बच्चे कर रहे हैं, बच्चा की गलतियाँ खुद बच्चे, हमारी बच्ची खुद जाकर पढ़ रही थी वहाँ, पढ़े तो भी वो बच्चे खींचने को आ रहे हैं, तू पागल है क्या, तेरे सर में गोबर भरा क्या, चल तू यहाँ से बोलो। हमारे बच्चों को पढ़ने वाले बच्चों को खींच लेके आ रही, बोलो सर। बड़ी मैडम है, वो बड़े सर हैं, अल्हम्दुलिल्लाह उनकी बात बच्चे बाकायदा सुनती, वो बच्चों को बोल रहे नहीं बोल रहे अल्लाह को मालूम, लेकिन हमारे बच्चों को तो जहन बहुत ख़राब हुआ देखो सर।